ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ನಿಜವಾಗಿಯೂ ಆರ್ ಅಶೋಕ್ ಅವರನ್ನು ಮತ್ತು ನಮ್ಮ ಯಡಿಯೂರಪ್ಪರ ಮಗ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಿರೋಧ ಪಕ್ಷ ಸ್ಥಾನದಿಂದ ಬದಿಗೆ ಸರಿಸ್ತಾ ಇದ್ದೇನೆ ಹೈಕಮಾಂಡು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬದಲಾಗ್ಬೋದು, ಬದಲಾಯಿಸ್ತಾರೆ ಅಂತೇಳಿ. ಅಡ್ಡಿಲ್ಲ, ಹೊಸದು ಮಾಡಲಿ, ಏನು ತಪ್ಪಿಲ್ಲ. ಆಲ್ರೆಡಿ ಅಡ್ಡ ಮತದಾನ ಕಾರಣಕ್ಕಾಗಿ ಪರಿಷತ್ತಿದ್ದು ಒಂದು ಸ್ವಲ್ಪ ಎಡವಿದ್ರು. ನಮ್ಮ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಒಳ್ಳೆ ಎಚ್ಚರಗೊಂಡು ಹೆಜ್ಜೆ ಇಟ್ಟಿದ್ರೆ ವಿಶೇಷವಾಗಿ 5ನೇ ವ್ಯಕ್ತಿಯಾಗಿ JDSನಿಂದ ಬರ್ಬೋದಾಗಿತ್ತೇನೋ. ಯಾವ ಕಾರಣಕ್ಕೆ ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಇಲ್ಲೇ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಒಬ್ಬರು ಹಿತಾಸಕ್ತಿ ಒಬ್ಬರು ಕೈಕೊಳ್ತಾರ ಅನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದರಿಂದಾಗೆ ಅವ್ರ ವಿರೋಧಗಳು ಇದನ್ನು ದೊಡ್ಡದು ಮಾಡಿ ತೋರಿಸಿ ಬದಲು ಮಾಡಬೇಕು ಅನ್ನುವಂಥದ್ದು ಆ ದಿಶೆಯಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ವಿ ಸೋಮಣ್ಣವ್ರು ಮಾಡ್ಬೋದು, ಮತ್ತು ಯಾರನ್ನೋ ಮಾಡ್ಬೋದು ಅಧ್ಯಕ್ಷರನ್ನಾಗಿ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಇದೆಲ್ಲ ನಿಜವಾ ಅಂತೇಳಿ. ಯಾಕಂದ್ರೆ ಇದು ಅತ್ಯಂತ ಸಂಕ್ರಮಣ ಕಾಲ BJPಗೆ. ಯಾಕಂದ್ರೆ ಈಗ ಬಂತು ಇಲೆಕ್ಷನ್ನು 2028 ಗೆಲ್ಲಲೇಬೇಕಾದಂಥದ್ದು. ಅದರಲ್ಲಿ SIR ಬಂತಪ್ಪ ಅಂದರೆ ವಿಶೇಷವಾಗಿ BJPಗೆ ಒಂದು ರೀತಿಯಿಂದ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅದರ ಅರ್ಥ ಗೆದ್ದೇ ಗೆಲ್ತಾರೋ ಅಂತಲ್ಲ. ಯಾಕಂತಂದ್ರೆ ಮೂಲತಃ ಇಲ್ಲಿ ನಮ್ಮ ಕೇರಳದಲ್ಲೂ ಗೆಲ್ಲಕ್ಕಾಗಲಿಲ್ಲ, ಅದೇ ಕಾಲಕ್ಕೆ ತಮಿಳುನಾಡಲ್ಲೂ ಗೆಲ್ಲಕ್ಕಾಗಲಿಲ್ಲ. ಅದು ಎಷ್ಟಪ್ಪ SIRದಿಂದ ಒಂದು 6-7% ಮತದಾನವನ್ನು ವೇರಿಯೇಷನ್ ಮಾಡ್ಬೋದು ವಿನಃ ಇಡೀ 40% 30% ಏನು ತೊಗೊಳ್ತಾರೆ ಅಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಕ್ಕೆ ಅಸಾಧ್ಯನೂ ಅದು. ಅಷ್ಟು ಹೇಳಿದೆ ನಿಮಗೆ. 5-6%, ಮ್ಯಾಕ್ಸಿಮಮ್ 7%, ಇನ್ನೂ ಭಾಳಷ್ಟು 8% ವೇರಿಯೇಷನ್ ಮಾಡಿ ತೊಗೊಳ್ಬೋದು ಅಂತಲೂ ಅಷ್ಟೇ ಇಲ್ಲಿವರೆಗಿನ ಒಂದು ರಿಪೋರ್ಟ್ಗಳ ಆಧಾರ ಮೇಲೆ ಈ ಮಾತನ್ನು ಹೇಳಬೇಕಾಗಿದೆ. ಯಾಕಂದ್ರೆ ಏನು ವೆಸ್ಟ್ ಬೆಂಗಾಲ್ದದ್ದು ಉದಾಹರಣೆ ಅದ, ಬಿಹಾರದ ಉದಾಹರಣೆ ಅದ, ಇನ್ನು ಉತ್ತರ ಪ್ರದೇಶದ ಉದಾಹರಣೆ ಅದ, ಮಹಾರಾಷ್ಟ್ರದ್ದು ಉದಾಹರಣೆ ಅದ, ಅದೇ ಕಾಲಕ್ಕೆ ಹರಿಯಾಣ ಉದಾಹರಣೆ ಅದ. ಸ್ವಲ್ಪ ಅಂತರದಲ್ಲಿ ಕೆಲಸ ಆಗ್ಯದ, ಅಲ್ಲೇ ಕಾಂಗ್ರೆಸ್ ಸೋತು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ SIR. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇಲ್ಲಿ ಏನೈತೆ ಅಂದ್ರೆ ಬಿಗ್ ಡಿಫ್ರೆನ್ಸಸ್ ಆಗಿಬಿಡ್ತದೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲೇ ಭಾಳಷ್ಟು ಬದಲಾವಣೆಗಳು ಆಗೋ ಸಾಧ್ಯತೆಗಳಿದೆ. ಮತ್ತು ಮೂಲತಃ ಇಲ್ಲಿ ಏನಪ್ಪ ಅಂದರೆ ಕಾಂಗ್ರೆಸ್ ಇವತ್ತು ಎಚ್ಚರಗೊಂಡದ ತನ್ನ ಇಲ್ಲಿವರೆಗೆ ಆದಂಥ ತಪ್ಪುಗಳಿಂದ. ಅದಕ್ಕಿಂತ ಮುಖ್ಯವಾಗಿ SIR ಏನು ಮಾಡಬಲ್ಲದು ಅನ್ನೋದನ್ನು ಅತ್ಯಂತ ಸಮೀಪದಿಂದ ನೋಡ್ಕೊಂಡು ಬಂದದ. ಆದರೆ ಇಲ್ಲಿ ಏನದಪ್ಪ ಅಂದ್ರೆ ಬುದ್ಧಿವಂತಿಕೆ ಏನದಪ್ಪ ಅಂತಂದ್ರೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ನಾನೇ ಬುದ್ಧಿವಂತೆ, ನನಗಿಂತೂ ಯಾರಿಲ್ಲ ಅನ್ನೋದು ಹಠಮಾರಿ ಧೋರಣೆಯಿಂದಾಗಿ ವಿಶೇಷವಾಗಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋರಾಟ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದರೆ ಕೇರಳದಲ್ಲಿ ಏನದಪ್ಪ ಅಂದ್ರೆ ಬುದ್ಧಿವಂತ ಸರ್ಕಾರ ಇತ್ತು, ಎರಡೂ ಬುದ್ಧಿವಂತರು ಎರಡೂ ಕಡೆ. ಹೀಗಾಗಿ ಎಲ್ಲಿಯೂ SIR ಆಟ ನಡೀಲಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಮಂದಿ ನಡೀತಿದ್ದು ನೋಡ್ಬೇಕು. ಈಗ ಶುರುವಾಗೋದು ಈ ನೆಲೆಗಟ್ಟಿನಲ್ಲೇ ಇವತ್ತೇನಪ್ಪ ಅಂತಂದ್ರೆ BJPಗೆ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಹೌದಪ್ಪ ಇವರಿಬ್ಬರು ಬದಲು ಮಾಡಿದ್ರೆ ನಕ್ಕಿ ಗೆಲ್ತೀವಿ ನಾವು 2028 ಗ್ಯಾರಂಟಿ ಅದನ್ನು BJPಗೆ ಅಂತೇಳಿ. ಯಾಕಂದ್ರೆ BJP ಇಡಬೇಕಾಗಿತ್ತು ಅದನ್ನು 2028 ಗೆಲ್ಲಲೇಬೇಕು ಅನ್ನುವಂಥ ವ್ಯಕ್ತಿ ಯಾರದಾರಪ್ಪ, ಅವರು ಗೆಲ್ಲಿಸ್ಕೊಡುವಂಥವ್ರು ಯಾರದಾರು ಈಗಿದ್ದವ್ರೊಳಗೆ. ಏನು ಬೇರೆದವ್ರು ಯಾರು ತರೋರು ಇದ್ದಾರೆ ಬೇರೆಯಿಂದ ಇಲ್ಲ. ಇಲ್ಲಿದಾಗಬೇಕಾಗ್ಯದು. ಇಲ್ಲಿದಾಗೋದ್ರೆ ಯಾರ? ಯಡಿಯೂರಪ್ಪನವರಷ್ಟ ಪ್ರಭಾವಿಶಾಲಿ ಯಾರಿದ್ದಾರಪ್ಪ ರಾಜ್ಯದಲ್ಲೇ BJPಯಲ್ಲೇ ಅಂತ ನೋಡಿದಾಗ ಅದ್ರ ಬಗ್ಗೆ ಉತ್ತರ ಕೊಡೋದು ಕಷ್ಟ ಆಗ್ತದೆ. ಆದರೆ ಒಂದು ಏನಪ್ಪ ಅಂತಂದ್ರೆ ಒಂದು ದೋಸ್ತಿಗಳು ಮುಂದೆ ಹೊರಟಿದ್ದಾರೆ, ಅದು JDS. ದೇವೇಗೌಡರು ಆ ಮಟ್ಟದ ಎತ್ತರದ ವ್ಯಕ್ತಿತ್ವ, ಅದ್ರಲ್ಲಿ ಎರಡು ಮಾತಿಲ್ಲ. ಅವರು ಎಷ್ಟರ ಮಟ್ಟಿಗೆ BJP ಸಹಕಾರಿ ಆಗ್ತಾರೆ. ಯಾಕಂದ್ರೆ ತಮ್ಮ ಮಗನೆಲ್ಲ ಈಗ ಸೇಮ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ವಿಜೇಂದ್ರ ಅವರಿಗಿಂತಲೂ ಹೆಚ್ಚಿಗೆ ಎಚ್ಚರಿಕೆ ಮೇಲೆ ವಿಶ್ವಾಸ ಇದಾನ BJPದು ಹೈಕಮಾಂಡದ್ದು ಅಂತ ವಿಚಾರ ಮಾಡಿದಾಗ ಮೊನ್ನೆ ನಡೆದಂಥ ಕೆಲವು ಘಟನೆಗಳು ನೆನಪಿಟ್ಕೊಂಡಾಗ ಇಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ ಇಲ್ಲಾಂದ್ರೆ ರಾಜ್ಯಸಭೆಗೆ ದೇವೇಗೌಡರನ್ನ ಕರ್ಕೊಂಡು ಹೋಗಿಬಿಡ್ತಿದ್ರು ಬಾರಪ್ಪ ನಮ್ಮ ಜೊತೆಗೆ ಅಂತ ಇರ್ಬೋದು. ಅವ್ರೊಳಗೆ ಒಳ್ಳೆಯ ಸಂಬಂಧ ಇರ್ಬೋದು ಮೋದಿಯವರಿಗೆ ಮತ್ತು ದೇವೇಗೌಡರಿಗೆ. ಆದರೆ ಒಬ್ಬ ರಾಜ್ಯಸಭಾ ಸದಸ್ಯರು ಮಾಡುವಷ್ಟು ದೊಡ್ಡ ಮನಸ್ಸಲ್ಲಿ ಇಲ್ಲ ಅನ್ನೋದು ಕಂಡು ಬರ್ತದೆ. ಅಂಥ ಪ್ರಸಂಗದಲ್ಲೇ ಎಚ್ಚರಿಕೆ ಅವ್ರನ್ನ CM ಮಾಡೋ ಸಲುವಾಗಿ BJP ಇದ್ದಿದ್ದು ಯಡಿಯೂರಪ್ಪನವರ ಒಂದು ರಾಜಕೀಯ ಹಿತಾಸಕ್ತಿಯನ್ನು ಬಲಿ ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಅಂತೇಳಿ. ಯಾಕಂದ್ರೆ ಅವ್ರು ನಂಬುದು ಯಾರನ್ನಪ್ಪ ಅಂತಂದ್ರೆ ತಮ್ಮ RSS ಗರಡಿಯಲ್ಲಿ ತಾರೆಗೆ ಬಂದಂಥ ಜನರು ನಂಬ್ತಾ ಇರ್ತಾರೆ.
ಮೂಲತಃ RSS ಗರಡಿಂದ ಬೆಳೆದಂಥವ್ರು, ವಾಜಪೇಯಿ ಅವ್ರ ನೆರಗಟ್ಟಲ್ಲಿ ಬೆಳೆದಂಥವ್ರು, ನಮ್ಮ ಈ ಒಂದು ಯಡಿಯೂರಪ್ಪನವರು. ಹೀಗಾಗಿ ಅವರನ್ನು ಬದಿಗೆ ಸರಿಸಿ ಎತ್ತಿ ಹಿಡಿಯುವಂಥ ಒಬ್ಬ ನಾಯಕ BJPಯಲ್ಲಿ ಯಾರದರು ಅಂದಾಗ ಅಡ್ಡಿಲ್ಲಪ್ಪ ಅಂತ ಹೇಳ್ಬೇಕು. ಯತ್ನಾಳರು ಹೌದು, ಯತ್ನಾಳರು ಇದ್ದಾರಿಲ್ಲ ಅಂತಲ್ಲ, ಆದರೆ ಇವತ್ತು ಇಲ್ಲಲ್ಲ ಅವರು. ಕರ್ಕೋಬೋದಲ್ಲ, ಅವರನ್ನು ಕರೆಸ್ಬೋದು. ಕರೆಸಿದ್ರು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತಾರೆ ಅವರು. ಯಾಕಂದರೆ ಈಗಾಗಲೇ ಬಾಗಲಕೋಟೆ ಇಲೆಕ್ಷನ್ದಲ್ಲಿ ಕರೆಸಿದ್ರು ಅವ್ರನ್ನ. ಏನು ಹೆಲ್ಪ್ ಆಯ್ತಾ ಅಲ್ಲೇ ಅಂತ ವಿಚಾರ ಮಾಡಿದಾಗ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಮತ್ತು ಅವ್ರನ್ನ ತೊಗೊಂಡು ಬಂದಿದ್ದಕ್ಕಾಗಿ ದಾವಣಗೆರೆ, ದಕ್ಷಿಣ ದಾವಣಗೆರೆ ಸಹಿತ ಕಾಂಗ್ರೆಸ್ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತೇಳಿ ಒಂದಿಷ್ಟು ಏನಪ್ಪ ಅಂದ್ರೆ ವಿಚಾರಗಳು ಹೊರಗೆ ಬರ್ತಾಯಿದ್ದಾವೆ. ಹೀಗಾಗಿ ಇವತ್ತು ವಿಜೇಂದ್ರ ಅವ್ರನ್ನ ತೆಗೆದಾಕಿ ಅಶೋಕ್ ಅವ್ರನ್ನ ತೆಗೆದಾಕಿ ಯಾರನ್ನ ತರ್ಬೋದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ? ಯಾಕಂದರೆ ಇವತ್ತು ಅಂತ ಹೇಳ್ಕೊಳ್ಳೋಂಥ BJPಯಲ್ಲಿ ಯಾರಿದ್ದಾರೆ ಅನ್ನೋದೊಂದು ಪ್ರಶ್ನೆ. ನಾವು ಏನೇನೋ ಪ್ರಶ್ನೆ ಮಾಡ್ತೀವಿ, ಏನೋ ಬದಲಾಗ್ತಾರೆ ಅಂತ ಹೇಳಿ. ಆದರೆ ಪರ್ಯಾಯ ಏನು? ಅವರನ್ನು ಬದಲಾಯಿಸಿದ್ರೆ, ವಿಜೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಅವ್ರ ಪರ್ಯಾಯ ಯಾರ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಂದುಕೊಂಡಷ್ಟು ಸುಲಭದಲ್ಲ. ಯಾಕಂದ್ರೆ BJPಗೂ ಗೊತ್ತದ ಕರ್ನಾಟಕದಲ್ಲಿ ನಾವು ಇಂಡಿಪೆಂಡೆಂಟಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಡಿಯೂರಪ್ಪರವರು ಪರ್ಯಾಯವಾಗಿ ದೇವೇಗೌಡರ ಜೊತೆಗೆ ಯೋಚನೆ ಮಾಡಿರ್ಬೋದಿಲ್ಲ ಅಂತಲ್ಲ. ಆದರೆ ದೇವೇಗೌಡರ ಮಗ HD ಕುಮಾರಸ್ವಾಮಿಗಳನ್ನು ಮುಖ್ಯಮಂತ್ರಿ ಮಾಡಿದರೆ ತಮಗೇನಿಲ್ಲ ಬೆನಿಫಿಟ್ಟ? ಯಡಿಯೂರಪ್ಪ ಮಗ ಆದರೂ ಆಯ್ತು ಬಂದು ನಾವು ಬೇಕಾದ್ರೂ ಮಾಡ್ಕೋಬೋದು. ಆದರೆ HD ಕುಮಾರಸ್ವಾಮಿಗಳು ತಮಗೇನು ಬೇಕೋ ಆ ದೃಷ್ಟಿ ಇಟ್ಕೊಂಡು ಲಾಭದ ನೆಲೆಗಟ್ಟಿನಲ್ಲಿ ಅವ್ರು ವ್ಯವಹಾರ ಮಾಡ್ತಾರೆ ವಿನಃ BJPಗೆ ಹೆಲ್ಪ್ ಆಗುವಂಥ ಕೆಲಸ ಅವ್ರು ಮಾಡಿದ್ರು ಅನ್ನೋದು BJPಯ ಅಂತರಂಗದ ಮಾತು. ಯಾಕಂತಂದ್ರೆ ಸಹಜದ ಯಡಿಯೂರಪ್ಪನವ್ರು ಹೇಳಿದಂಗೆ ಕೇಳಲೇಬೇಕಾಗ್ತದೆ, ಕೇಳ್ತಾರೆ BJPಗರು. ಆದರೆ ಅದೇ ಮಾತು ನಾವು ಈ ಕುಮಾರಸ್ವಾಮಿಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದು. ಹೀಗಾಗಿ ಈ ಒಂದು ಸಂದರ್ಭದಲ್ಲೇ ಪರ್ಯಾಯ ವ್ಯಕ್ತಿ ಯಾರಿದ್ದಾರೆ, ಪರ್ಯಾಯ ನಾಯಕರು ಯಾರಿದ್ದಾರೆ ಯಡಿಯೂರಪ್ಪ ಅನ್ನೋದನ್ನು ಹುಡುಕಬೇಕಾಗಿದೆ ಇವರೆಲ್ಲ. ಆದರೆ ಇಲ್ಲಿ ನಮ್ಮ ಸುದ್ದಿ ಹಬ್ಸೋರಂತ ಹಬ್ಬಿಸ್ತಾನೆ ಇರ್ತಾರೆ, ಇಲ್ಲ ಬದಲಾಗ್ತದೆ, ಆಗೋದು ಗ್ಯಾರಂಟಿ ಅದ, ಅವ್ರಂತ ಇಫೆಕ್ಟಿವ್ ಇಲ್ಲ ಅಂತ. ಅಡ್ಡಿ ಇಲ್ಲ, ಸುಳ್ಳೇನಲ್ಲ, ಭ್ರಷ್ಟಾಚಾರದ ಆರೋಪ ಎಲ್ಲರೂ ಹೇಳೋದು, ಅವ್ರಿಗೂ ಅವ್ರ ಬೆಲೆ ಹೋದ, ಅಪ್ಪ ಮಕ್ಕಳ ಬೆಲೆ ಹೋದ, ಇಲ್ಲಂತ ಅಲ್ಲಿಗೆ ಹೊರಟಿಲ್ಲ. ಆದರೆ ಅವ್ರಿಗೆ ಪರ್ಯಾಯ ಹುಡುಕೋಲ್ಲ. BJP ಇಲ್ಲಿವರೆಗೆ ಯಶಸ್ವಿ ಆಗಿದೆ. ನಾವು ಯಶಸ್ವಿ ಆಗಿದ್ರೆ ಇಷ್ಟರಲ್ಲೇ ಅವರನ್ನು ಪ್ರಚುರಪಡಿಸ್ಬೇಕಾಗಿತ್ತು, ಹೊರಗೆ ಪ್ರಕಟಪಡಿಸ್ಬೇಕಾಗಿತ್ತು. ಯಾಕಿಲ್ಲ? ಯಾಕಂದ್ರೆ ದಿನ ಹೋದಂಗೆ ರೀ ದಿನಗಳೆಲ್ಲ ಮೈನಸ್ ಆದಾಗ ಮತ್ತಷ್ಟು ಅನಿವಾರ್ಯತೆ ಬಂದಿರ್ತದೆ ಏನು ಮಾಡಬೇಕು ಅನ್ನುವಂಥದ್ದು. ಎಲ್ಲ ನೆಲೆಗಟ್ಟಲ್ಲ. ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರನ್ನು ಬದಲು ಮಾಡೋದು ರಾಜ್ಯಾಧ್ಯಕ್ಷದಿಂದ ಅನ್ನೋವಂಥದ್ದು ಹೈಕಮಾಂಡಿಗೆ ಒಂದು ರೀತಿ ಕಬ್ಬಿಣ ಕಡಲೆ. ಅವ್ರ ವಿರುದ್ಧ ಹೇಳ್ತಾ ಇದ್ದಾರೆ, ಇಲ್ಲ ಬದಲಾಗ್ತದೆ ಮಾಡ್ತದೆ ಅಂತೇಳಿ. ಬಟ್ ಇಲ್ಲಿ ಗೆಲ್ಲುವ ಕುದುರೆ ಯಾರು ಅನ್ನೋದನ್ನು ಸ್ವತಃ ಹೈಕಮಾಂಡ್ ಈಗಾಗಲೇ ಡಿಸಿಷನ್ ತೊಗೊಂಡದಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ದೇವೇಗೌಡರ ಕುಮಾರಸ್ವಾಮಿ ಅವ್ರಿಗಿದ್ರು ಹೆಚ್ಚು ಸುರಕ್ಷಿತ ಯಡಿಯೂರಪ್ಪನವರು. ಆ ಕಾರಣಕ್ಕೆ ಮೊನ್ನೆ ನಡೆದ ಮತದಾನ ವ್ಯವಹಾರದಲ್ಲೂ ಸಹಿತ ಅದರಲ್ಲೂ ಯಡಿಯೂರಪ್ಪನ ಪರ ಇದ್ದಂಥವರು ಅವ್ರು ಸಹಾಯ ಮಾಡಿಲ್ಲ, ಸಹಕಾರ ಮಾಡಿಲ್ಲ ಅನ್ನೋ ಆರೋಪಗಳಿದ್ದಾವೆ. ಏನೂ ಇರಲಿ, ಯಾವಾಗಲೂ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ ತಮ್ಮ ಪಕ್ಷದ ವಿಚಾರಧಾರೆಗೆ ಒಗ್ಗಿಕೊಂಡು ಹೋಗುವಂಥವ್ರು ಯಾರು, ಆ ದಿಶೆಯಲ್ಲಿ ಅಭ್ಯಾಸ ಮಾಡಿದಾಗ ಸಹಜವಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಗ ಮುಂಬದಿಗೆ ಬಂದಿರ್ತಾರೆ. ಆದರೂ ಏನೋ ಸುದ್ದಿಗಳು ಬರ್ತಾ ಇದ್ದಾವೆ, ಏನೋ ಸುಳ್ಳು ಗೊತ್ತಿಲ್ಲ. ಯಾಕಂತಂದ್ರೆ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೋ ಅನ್ನುವಂಥದ್ದು, ಇಳಿಸಿದ್ರೆ ಸ್ವಲ್ಪ ತೊಂದರೆ ಅದ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭ ಮಾಡುತ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸರ್ಕಾರ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸದ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು
ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.